ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಲರ್ನ್ ವಿತ್ ಚೈತ್ರ. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಇವತ್ತಿನ ಕಾನ್ಸೆಪ್ಟ್ ನಲ್ಲಿ ನಾನು ನಿಮಗೆ ಹೇಗೆ ಇದು ನಾಟ್ ಓನ್ಲಿ ಫಾರ್ ದ ಕಿಡ್ಸ್, ಇದೆಲ್ರಿಗೂ ಕೂಡ ಅಪ್ಲೈ ಆಗತ್ತೆ. ಎಕ್ಸಾಮ್ಸ್ಗೆ ಹೇಗೆ ದ ಸ್ಟ್ರಾಟಜಿ ಟಿಪ್ಸ್, ದ ಶಾರ್ಟ್ ಟ್ರಿಪ್ಸ್ ಆರ್ ದ ಶಾರ್ಟ್ ಸ್ಟ್ರಾಟಜೀಸ್ ಫಾರ್ ದ ಎಕ್ಸಾಮ್. ಹೇಗೆ ಮೂರ್ ಸ್ಕೋರ್ ಮಾಡೋದು ಎಕ್ಸಾಮ್ ಅಲ್ಲಿ, ಯಾವ ತರ ಸ್ಟ್ರಾಟಜಿಸ್ ನ ಯೂಸ್ ಮಾಡಬೇಕು, ಇದ್ರ ಬಗ್ಗೆ ನಿಮ್ಗೆ ಫುಲ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಫಸ್ಟ್ ನೀವು ಯಾವ್ದೇ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಮೊದ್ಲಿಗೆ ಏನ್ ಮಾಡ್ತೀರಾ? ಮೊದ್ಲು ಒಂದು ಪ್ಲಾನ್ ಮಾಡ್ತೀರಾ ಅಲ್ವಾ? ಯಾವ ತರ ಪ್ಲಾನ್ ಮಾಡ್ಬೇಕು? ದ ಪ್ಲಾನ್ ಕ್ರಿಯೇಟ್ ಯುವರ್ ಶೆಡ್ಯೂಲ್ ಅಂಡ್ ಬ್ರೇಕ್ ಯುವರ್ ವರ್ಕ್ ಇನ್ ಟು ದ ಮ್ಯಾನೇಜಬಲ್ ಚಂಕ್ಸ್. ನೀವು ಯಾವ ತರ ಪ್ಲಾನ್ ಮಾಡ್ಬೇಕು ಅಂತ ಒಂದು ಶೆಡ್ಯೂಲ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಂಥ ಶೆಡ್ಯೂಲ್ ಅಲ್ಲಿ ಇಂಥ ಸಬ್ಜೆಕ್ಟ್ಸ್ ನ ಓದ್ಕೊಳ್ಬೇಕು, ಯಾವಾಗ ಕಂಪ್ಲೀಟ್ ಮಾಡ್ಬೇಕು, ಈ ತರ ಶೆಡ್ಯೂಲ್ ನ ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ದ ಟೇಕ್ ಬ್ರೇಕ್ಸ್ ಅಂತ ಹೇಳಿದ್ರೆ ಬ್ರೇಕ್ ನ ತಗೋಬೇಕು, ಮಧ್ಯದಲ್ಲಿ ವಿರಾಮ ತಗೋಬೇಕು. ವಿರಾಮ ತಗೊಳ್ಳೋದು ಅಂತ ಟಿವಿ ನೋಡೋದು, ಮೊಬೈಲ್ ನ ಬಳಕೆ ಮಾಡೋದು ಇಂಥದ್ದೆಲ್ಲ. ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಪೇರೆಂಟ್ಸ್ ಗೆ ಮಾಡ್ಕೊಡಿ, ಅದು ಕೂಡ ಒಂಥರ ಬ್ರೇಕ್ ಆಗತ್ತೆ. ದ ರೆಸ್ಟಿಂಗ್ ಅಲೋಸ್ your brain to consolidate the memories. ಅವಾಗ ಏನಾಗತ್ತೆ, ನೀವು ರೆಸ್ಟ್ ಅಲ್ಲಿ ಇರ್ತೀರಾ, ರೆಸ್ಟ್ ಅಲ್ಲಿ ಇದ್ದಾಗ ಏನ್ ಮಾಡ್ಕೊಳ್ಳಿ, ಏನೇನ್ ಓದ್ಕೊಂಡಿದ್ದೀರಾ ಅದನ್ನೆಲ್ಲ ಏನ್ ಮಾಡಿ ಸ್ವಲ್ಪ ಮೆಲ್ಕ್ ಹಾಕ್ತಾ ಇರಿ. ಮತ್ತೆ ನೆಕ್ಸ್ಟ್ ಒನ್, ಗೆಟ್ ಎನಫ್ ಸ್ಲೀಪ್. ತುಂಬಾ ನಿದ್ದೆ ಮಾಡೋದ್ ಬೇಡ. ಎಷ್ಟು ಅವರ್ ನಿದ್ದೆ ಮಾಡಬೇಕು? 7 to 8 hours ನಿದ್ದೆ ಮಾಡಿದ್ರೆ ಸಾಕು. ಸೊ the sleep deprivation can make it difficult to focus and absorb the new information. ನೀವು ಚೆನ್ನಾಗಿ ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ಹೊಸ ಇನ್ಫಾರ್ಮೇಶನ್ ಮತ್ತೆ ನೀವು ಮರುಕಳಿಸ್ಕೊಳ್ಳಕ್ಕೆ ಅಥವಾ ಅಬ್ಸರ್ವ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗೋಲ್ಲ. So find a good steady space. Choose a quiet well the least place that free of the distractions. ಯಾವ ತರ ಪ್ಲೇಸ್ ನ ಯೂಸ್ ಮಾಡ್ಬೇಕು ಅಂದ್ರೆ ಪೀಸ್ ಆಗಿರ್ಬೇಕು ಪ್ಲೇಸ್, ಅಂತ ಪ್ಲೇಸ್ ಗಳನ್ನ ಚೂಸ್ ಮಾಡ್ಕೊಳ್ಳಿ. ತುಂಬಾ ಗಲಾಟೆ ಇರೋದು ಪಾರ್ಕ್ ಗಳಲ್ಲಾಗ್ಲಿ ಅಂತ ಏರಿಯಾಗಳಲ್ಲಿ ಓದ್ಕೊಳಕ್ಕೆ ಹೋಗ್ಬೇಡಿ. ತುಂಬಾ ಕಾಮ್ ಇರೋ ಪ್ಲೇಸ್ ಅಲ್ಲಿ ಸ್ಟಡಿ ಅಥವಾ ನಿಮ್ ಸ್ಟಡಿ ರೂಮ್ ಅಲ್ಲಿ, ಮನೇಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಂತ ಟೈಮ್ ಅಲ್ಲಿ, ಆತರ ಡಿಸ್ಟರ್ಬೆನ್ಸ್ ಇದ್ರು ಕೂಡ ಮನೇಲಿ ಹೇಳ್ಬೇಕು ನಾವು ಓದ್ಕೊಳಕ್ಕಿದೆ. ಮನೇಲಿ ಕೆಲವೊಬ್ರು ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಳು ಓದ್ಕೋಬೇಕು, ಮಕ್ಕಳನ್ನ ಒಂದ್ ರೂಮ್ ಅಲ್ಲಿ ಕೂಡಾಕೊಂಡು ಅವ್ರ ಆ ಕಡೆ ಟಿವಿ ನೋಡ್ತಾ ಇರ್ತಾರೆ. ಅವಾಗ ಏನಾಗತ್ತೆ, ಮಕ್ಳಿಗೆ ಈ ಕಡೆ ಕಾನ್ಸಂಟ್ರೇಷನ್ ಮಾಡಕ್ಕೂ ಆಗಲ್ಲ. ತಂದೆ ತಾಯಿಗಳು ಏನ್ ಮಾಡ್ಬೇಕಂದ್ರೆ ಮಕ್ಳ ಜೊತೆನೂ ಅವರು ಕೂಡ ಕೂತ್ಕೊಂಡು ಬೇರೆ ಏನಾದ್ರು ಓದ್ಕೊಳ್ತಾ ಕೂತ್ಕೋಬೇಕು. ದ್ಯಾನ್ ದ ಸ್ಟಡಿ ವಿತ್ ಯರ್ ಬಡಿ. ಅಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸ್ಟಡಿ ಮಾಡಿದಾಗ ದ ಸ್ಟಡಿ ಗ್ರೂಪ್ಸ್ ಕ್ಯಾನ್ ಹೆಲ್ಪ್ ಯು ದ ಬ್ರೈನ್ ಸ್ಟಾರ್ಮ್, ಸಪೋರ್ಟ್ ಈಚ್ ಅದರ್ ಅಂಡ್ ಎಕ್ಸ್ಪ್ಲೈನ್ ದ ಮೆಟೀರಿಯಲ್. ನೀವು ಇನ್ನೊಬ್ಬರ ಜೊತೆ ಅಂದ್ರೆ ನಿಮ್ ಫ್ರೆಂಡ್ಸ್ ಜೊತೆಗೆ ನೀವು ಕಲ್ತಾಗ ಅವ್ರ ಹತ್ರ ಏನ್ ಗೊತ್ತಿದೆ ಅದನ್ನೇ ನೀವು ತಿಳ್ಕೊಬೇಕು. ನಿಮ್ಗೆ ಗೊತ್ತಿರೋದ್ರ ಅವರಿಗೆ ತಿಳಿಸ್ಬೋದು. ಎಕ್ಸ್ಚೇಂಜ್ ಇನ್ಫಾರ್ಮೇಶನ್ ನೀವು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಇದರಿಂದ ಏನಾಗತ್ತೆ, ಅವ್ರ ನಾಲೆಡ್ಜ್ ಜಾಸ್ತಿ ಆಗುತ್ತೆ, ನಿಮ್ ನಾಲೆಡ್ಜ್ ಕೂಡ ಜಾಸ್ತಿ ಆಗುತ್ತೆ. ಟೆಸ್ಟ್ ಯುವರ್ ಸೆಲ್ಫ್. ಕ್ರಿಯೇಟ್ ದ ಫ್ಲಾಶ್ ಕಾರ್ಡ್ಸ್, ಕ್ವಿಝಸ್ or the study guides to help you the commit information to memory. ನಿಮ್ಮಷ್ಟಕ್ಕೆ ನೀವು ಓದ್ಕೊಳ್ಳೋದು, ಫ್ಲಾಶ್ ಕಾರ್ಡ್ಸ್ ಗಳನ್ನ ಮಾಡ್ಕೊಳ್ಳೋದು. ಅದರಿಂದ ಫ್ಲಾಶ್ ಕಾರ್ಡ್ಸ್ ಗಳ ಮೂಲಕ ಅಥವಾ ಕ್ವಿಝಸ್ ಗಳ ಮೂಲಕ ಅಥವಾ ಸ್ಟಡಿ ಗೈಡ್ಸ್ ಇದ್ರ ಮೂಲಕ ನಿಮ್ಮಷ್ಟಕ್ಕೆ ನೀವೇ ಓದ್ಕೊಳ್ಬಹುದು. ಯೂಸ್ ಆಕ್ಟಿವ್ ಸ್ಟಡಿಂಗ್ ಟೆಕ್ನಿಕ್ಸ್. ಕೆಲವೊಂದು ಟೆಕ್ನಿಕ್ ಗಳನ್ನ ನೀವೇ ಕಂಡುಹಿಡ್ಕೋಬೇಕು, ಇದರಿಂದ ನೀವು ಓದ್ಕೋಬಹುದು. ದ ಟ್ರೈ ಕ್ರಿಯೇಟಿಂಗ್ ಕಾನ್ಸೆಪ್ಟ್ಸ್, ಮ್ಯಾಪ್ಸ್, ಡಯಾಗ್ರಾಮ್ಸ್ or symbols to help you explain the material. ಕೆಲವೊಬ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಏನ್ ಮಾಡ್ತಾರೆ, ತುಂಬಾ ಲೆಂತಿ ವರ್ಡ್ಸ್ ಇದ್ರೆ ಅದನ್ನ ಅವರಷ್ಟಕ್ಕೆ ಒಂದು ಸಿಂಬಲ್ಸ್ ಇಟ್ಕೊಂಡಿರ್ತಾರೆ. ಅದರಿಂದ ಅವ್ರು ಏನ್ ಮಾಡ್ತಾರೆ, ಆ ಫುಲ್ ವರ್ಡ್ ನ ಮೆಮೊರಿಯಲ್ಲಿ ಇಟ್ಕೊಳ್ತಾರೆ. ಈ ತರ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ಬೋದು. ನಾನು ಹೇಳ್ತಾ ಇರೋದು ನಾಟ್ ಓನ್ಲಿ ಫಾರ್ ದ ಕಿಡ್ಸ್. ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಯಾರ್ಯಾರು ಯೂಸ್ ಮಾಡ್ತೀರಾ, ಯಾರ್ಯಾರು ಬರಿತಿದ್ದೀರಾ ಅವ್ರಿಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ರಿವಾರ್ಡ್ ಯುವರ್ ಸೆಲ್ಫ್ ಅಂದ್ರೆ ನಿಮ್ಮಷ್ಟಕ್ಕೆ ನೀವು ನಿಮ್ಗೆ ರಿವಾರ್ಡ್ ತಗೋಬೇಕು. ಗಿವ್ ಯುವರ್ ಸೆಲ್ಫ್ ಎ ಸ್ಮಾಲ್ ರಿವಾರ್ಡ್ ಆಫ್ಟರ್ ಕಂಪ್ಲೀಟಿಂಗ್ ಈ ಸ್ಟಡಿ ಸೆಗ್ಮೆಂಟ್. ನಿಮಗೆ ನೀವು ಎಕ್ಸಾಂಪಲ್ ಏನೋ ಒಂದ್ ಸ್ವಲ್ಪ ತಪ್ಪಾಗಿದೆ, ಅವಾಗ ನೀವು ಬಿ ಗ್ರೇಡ್ ತಗೊಳ್ಳಿ. ನಿಮಗೆ ನೆಕ್ಸ್ಟ್ ಎ ಪ್ಲಸ್, A++, A++, ಆ ತರ ನಿಮ್ಮಷ್ಟಕ್ಕೆ ನೀವು ನಿಮ್ಗೆ ಗ್ರೇಡ್ ಗಳನ್ನ ತಗೊಳ್ತಾ ಹೋಗ್ಬೋದು. ದ ಲಾಸ್ಟ್ ಒನ್ ಇಸ್ ದ ಎಕ್ಸರ್ಸೈಸ್. ಯಾವ ತರ ಎಕ್ಸರ್ಸೈಸ್ ಅಂದ್ರೆ ಮೆಂಟಲ್ ಎಕ್ಸರ್ಸೈಸ್ ಇಸ್ ದ ಇಂಪಾರ್ಟೆಂಟ್. Exercise can improve your mental well-being and help you clear your head. So
ನೀವು ಮೆಂಟಲಿನೂ ಕೂಡ ಸ್ಟ್ರಾಂಗ್ ಇರ್ಬೇಕು ಅಂತ ಹೇಳಿದ್ರೆ ಎಕ್ಸಸೈಸ್ ನ ಮಾಡ್ಬೇಕು. ಇದೆಲ್ಲ ಏನಂತ ಹೇಳಿದ್ರೆ ಹಿಯರ್ ದ ಸಮ್ ಟಿಪ್ಸ್ ಫಾರ್ ಯುವರ್ ಸ್ಟಡಿಂಗ್ ಎಫೆಕ್ಟಿವ್ಲಿ. ನೀವು ಎಫೆಕ್ಟಿವ್ ಆಗಿ ಸ್ಟಡಿ ಮಾಡ್ಬೇಕು ಅಂತ ಹೇಳಿದ್ರೆ ಇವೆಲ್ಲ ಕೆಲವೊಂದು ಸ್ಟ್ರಾಟಜಿಸ್ ನ ಯೂಸ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಗೆ ಇದು ಹೆಲ್ಪ್ ಆಗೇ ಆಗುತ್ತೆ. ಇವತ್ತಿಂದನೇ ಈ ಸ್ಟ್ರಾಟಜಿನ ಯಾರಿಗ್ ಗೊತ್ತಿಲ್ಲ ಅವರು ಈ ಸ್ಟ್ರಾಟಜಿನ ಇವತ್ತೇ ನೀವು ಯೂಸ್ ಮಾಡಿ. ನಿಜವಾಗ್ಲೂ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ. ಇದೇ ತರನೇ ನಿಮ್ಗೆ ಟಿಪ್ಸ್ ಗಳು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಡೀಟೇಲ್ಸ್ ಅಂಡ್ ದ ಸ್ಟಡಿ ಮೆಟೀರಿಯಲ್ಸ್ ಯಾವುದೇ ಒಂದು ಡೌಟ್ಸ್ ಅಥವಾ ತರ್ಕ ಇರ್ಬೋದು, ನಿಮ್ಗೆ ಏನ್ ಬೇಕಾಗಿರ್ಬೋದು ಅದನ್ನ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಖಂಡಿತವಾಗಿ ನಾನು ನಿಮ್ಗೆ ಮಾಹಿತಿ ನೀಡೇ ನೀಡ್ತೀನಿ. ಥ್ಯಾಂಕ್ ಯು.